ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನೀವು ಇಷ್ಟಪಡುವಂಥ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್, ಪ್ರೆಸೆಂಟ್ ಫೀಲಿಂಗ್ಸ್ ನಿಮ್ಮ ಕಡೆಗೆ ಏನಾಗಿದೆ, ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಫಸ್ಟ್ ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಮಾಡ್ತೀನಿ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆದ ನಂತರ ನಾನು ಟ್ಯಾರೋ ರೀಡಿಂಗ್ನ ಕೂಡ ಮಾಡ್ತೀನಿ. ಅದರಲ್ಲಿ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ. 2 ಕಾರ್ಡ್ ಪೈಲ್ನ ತೋರಿಸ್ತೀನಿ, ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ರಿಲೇಶನ್ಶಿಪ್ ವಿಷಯವಾಗಿ ಬೆಟರ್ ಕ್ಲಾರಿಟಿ ಸಿಗುತ್ತೆ. ಹಾಗೂ ನಿಮಗೆ ಇಂಡಿವಿಜುವಲ್ ಆಗಿ, ಅಂದರೆ ಇದು ಕಲೆಕ್ಟಿವ್ ಆಗಿದೆ ಅಲ್ಲ ಕ್ಯಾಂಡಲ್ ವ್ಯಾಕ್ಸ್, ಅದರಲ್ಲಿ ನಿಮಗೆ ಸಿಕ್ಕುವಂಥ ಮೆಸೇಜಸ್ ಸಿಗುತ್ತೆ. ಸೊ ಇದು ಕಲೆಕ್ಟಿವ್ ಆಗಿದೆ ಈ ಒಂದು ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್. ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಪ್ರೆಸೆಂಟ್ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಎನರ್ಜಿ ನಿಮ್ಮ ಕಡೆಗೆ ಏನಿದೆ, ನೀವು ಇಂಡಿವಿಜುವಲ್ ಕೌನ್ಸಿಲಿಂಗ್ ತಗೋಬೇಕಿದೆ, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ಲೆಟ್ ಸ್ಟಾರ್ಟ್. ಸೊ ಪ್ರೆಸೆಂಟ್ ಈ ವ್ಯಕ್ತಿಯ ಮೈಂಡ್ನಲ್ಲಿ ನೀವು ಕಂಟಿನ್ಯೂಸ್ ಆಗಿದ್ದೀರಾ, ಅಂದರೆ ತುಂಬ ಮನ್ಸಿಗೆ ಬರ್ತಿದ್ದೀರಾ, ಮನ್ಸಿಗೆ ಹಚ್ಕೊಂಡಿದ್ದಾರೆ ನಿಮ್ಮನ್ನ ಅಂತ ನಾನು ನೋಡ್ತಾ ಇದ್ದೀನಿ. ಫ್ಲಿಕರ್ ಆಗ್ತಾ ಇದೆ. ಸೊ ನಿಮ್ಮ ಬಗ್ಗೆ ಯೋಚನೆ ಅವರ ಮೈಂಡ್ನಲ್ಲಿ ಇದೆ. ಹಾಗೂ ಒಂದು ರೀತಿಯಾದ ಪಶ್ಚಾತ್ತಾಪ ಅನ್ನುವಂಥ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಏನೋ ಒಂದು ನೋವಲ್ಲಿದ್ದಾರೆ, ಕಳ್ಕೊಂಡಿರುವಂಥ ಮನೋಭಾವನೆ ಈ ವ್ಯಕ್ತಿನಲ್ಲಿ ಪಿಕ್ ಮಾಡ್ತಾ ಇದ್ದೀನಿ. ಏನೋ ಕಳ್ಕೊಂಡಿದ್ದೀನಿ ಅನ್ನುವಂಥ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಮನಸ್ಥಿತಿ ಪ್ರೆಸೆಂಟ್ ಆಗಿದೆ. ಸೊ ಈ ವ್ಯಕ್ತಿ ಕೋಪದಲ್ಲಿ ಡಿಸಿಷನ್ಸ್ ತಗೊಳ್ತಾರೆ. ಕೋಪದಲ್ಲಿ ಡಿಸಿಷನ್ ತಗೊಂಡಾದ ನಂತರ ಯೋಚನೆ ಮಾಡ್ತಾರೆ, ನಾನು ಈ ಕೆಲಸ ಮಾಡಬಾರ್ದಾಗಿತ್ತು, ನಾನು ಹೀಗೆ ನಡ್ಕೋಬಾರ್ದಾಗಿತ್ತು ಅನ್ನುವ ಹಾಗೆ ವರ್ತಿಸ್ತಾರೆ. ಸೊ ತುಂಬಾ ರಿಯಾಕ್ಟಿವ್ ಪರ್ಸ್ನಾಲಿಟಿ ಇವರು. ಹಾಗೂ ಕೋಪಕ್ಕೆ ಕೈ ಕೊಟ್ಟು ಡಿಸಿಷನ್ಸ್ ತಗೊಂಡಾದ ನಂತರ ಯೋಚನೆ ಮಾಡ್ತಾರೆ, ಈ ತರ ಯಾಕೆ ಮಾಡಿದೆ, ನಾನು ಈ ತರ ಮಾಡಬಾರ್ದಾಗಿತ್ತು. ಸೊ ಒಂಥರ 0 ಲೆವೆಲ್ಗೆ ಬಂದ್ಬಿಡ್ತಾರೆ. ಎಷ್ಟು ಬೇಗ ಕೋಪ ಬರುತ್ತೋ ಅಷ್ಟೇ ಬೇಗ ಕೂಲ್ ಕೂಡ ಆಗ್ತಾರೆ ಇವರು. ಆ ಥರದ್ದು ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ ನಾನು. ನಿಮ್ಮ ಬಗ್ಗೆ ಇವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ನಲ್ಲಿ ಅಂದರೆ, ನೀವು ಮಾಡಿರುವಂಥ ಒಳ್ಳೆ ವಿಷಯಗಳನ್ನ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವ್ರಿಗೋಸ್ಕರ ಮಾಡಿರುವಂಥ ಒಳ್ಳೆ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅದೇನೇ ಒಳ್ಳೆ ಜೆಸ್ಚರ್ ಇರ್ಬೋದು, ನಿಮ್ಮ ಕಡೆಯಿಂದ ನೀವೇನು ಒಳ್ಳೆ ಕಾರ್ಯಗಳು ಅವ್ರಿಗೋಸ್ಕರ ಅಂತ ನೀವು ಮಾಡಿದ್ರಿ, ಅದನ್ನ ಬಹಳಷ್ಟು ಅವ್ರು ನೆನ್ಸ್ಕೊಳ್ತಾ ಇದ್ದಾರೆ. ಹಾಗೂ ಗ್ರಾಟಿಟ್ಯೂಡ್ನ ತೋರಿಸ್ತಿದ್ದಾರೆ, ಥ್ಯಾಂಕ್ಫುಲ್ ಆಗಿದ್ದಾರೆ ಆ ವಿಷಯವಾಗಿ. ಅಂದ್ರೆ ಆ ಥರದ್ದು ಸಪೋರ್ಟ್ ಬೇರೆ ಯಾರು ಅವ್ರ ಲೈಫ್ನಲ್ಲಿ ಕೊಟ್ಟೇ ಇಲ್ಲ. ಸೊ ಅದರಿಂದ ಆ ವಿಷಯವಾಗಿ ಅವ್ರಿಗೆ ಹೆಮ್ಮೆನೂ ಇದೆ. ನೀವು ಅವ್ರ ಲೈಫ್ನಲ್ಲಿ ಸೆಲ್ಫ್ಲೆಸ್ ಆಗಿ ಇದ್ದಿದ್ದ ಒಂದು ಪಾಸ್ಟ್ ರಿಲೇಶನ್ಶಿಪ್ನಲ್ಲಿ ಹೇಗಿತ್ತು ಅದ್ರ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ 2 ಹಾರ್ಟ್ಸ್ ಟುಗೆದರ್ ನೋಡ್ತಾ ಇದ್ದೀನಿ. ನೀವು ಅದನ್ನ ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. 2 ಹಾರ್ಟ್ಸ್ ಆರ್ ಟುಗೆದರ್. ಸೊ ಅವರ ಪ್ರಕಾರ ಒಂದು ದೇಹದಲ್ಲಿ 2 ಒಂದು ಹೃದಯ ಸೇರಿರುವ ಹಾಗೆ ಒಂದು ಭಾವನೆ ಅಂತ ಹೇಳ್ಬೋದು. ಅಷ್ಟು ಇಬ್ರು ಕೂಡ ಒಳ್ಳೆಯ ರಿಲೇಶನ್ಶಿಪ್ನ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ಕೊಂಡಿದ್ದೀರಾ. ಆದರೆ ಬಿಕಾಸ್ ಆಫ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಈ ರಿಲೇಶನ್ಶಿಪ್ನಲ್ಲಿ ಒಂದು ಫ್ಲಿಕರ್ ಆಗ್ತಾ ಇದೆಯಲ್ಲ, ಆ ಥರದ್ದು ಒಂದು ಭಿನ್ನಾಭಿಪ್ರಾಯನೇ ಆಗಿರಲಿ, ಏನೇ ಆಗಿರಲಿ, ಅವ್ರಿಗೆ ಅದ್ರ ಬಗ್ಗೆ ನೋವಿದೆ. ಹೀಗೆ ನಾನು ಮಾಡಬಾರ್ದಾಗಿತ್ತು, ಹೀಗೆ ನಾನು ನಡ್ಕೋಬಾರ್ದಾಗಿತ್ತು ಅನ್ನುವಂಥ ಒಂದು ಗಿಲ್ಟ್ ಪ್ರೆಸೆಂಟ್ ಇವ್ರನಲ್ಲಿ ಕಾಡ್ತಾ ಇದೆ. ಹಾಗೂ ನೀವು ಕೊಟ್ಟಿರುವಂಥ ಒಂದು ಪಾಸಿಟಿವ್ ಸಪೋರ್ಟ್ ಇರ್ಬೋದು, ಆ ಒಂದು ಪ್ರೀತಿ ಇರ್ಬೋದು, ಆ ಒಂದು ರೆಸ್ಪೆಕ್ಟ್ ಇರಬಹುದು, ಅದನ್ನ ಬೇರೆ ಯಾರೂ ಕೊಟ್ಟಿಲ್ಲ ಅವ್ರಿಗೆ. ಆ ಥರದ್ದು ಒಂದು ಎಂಪ್ಟಿನೆಸ್, ಅವ್ರು ನೀವಿಲ್ಲದೆ ಇರುವಂಥ ಒಂದು ವಿಷಯವನ್ನ ಬಹಳಷ್ಟು ಮನಸ್ಸಿಗೆ ಹಚ್ಕೊಂಡಿದ್ದಾರೆ. ಡೀಪರ್ ಲೆವೆಲ್ ಥಾಟ್ಗೆ ಹೋಗಿದ್ದಾರೆ. ನೀವು ಅವರು ಕಳೆದಿರುವಂಥ ಬ್ಯೂಟಿಫುಲ್ ಮೊಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಪ್ರೆಸೆಂಟ್. ಸೊ ಬೇಸಿಕ್ಲಿ ಇವ್ರು ನಿಮ್ಮನ್ನ ಖಂಡಿತವಾಗ್ಲೂ ಮಿಸ್ ಮಾಡ್ತಾ ಇದ್ದಾರೆ ಅಂತಾನೆ ನಾನು ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ಸರಿ ಮಾಡ್ಕೋಬಹುದು ಅನ್ನುವಂಥ ಒಂದು ಹೋಪ್ನಲ್ಲೂ ಇದ್ದಾರೆ ಈ ವ್ಯಕ್ತಿ. ಸರಿ ಮಾಡ್ಕೋಬಹುದು, ಸರಿ ಹೋಗುತ್ತೆ ಅನ್ನುವಂಥ ಒಂದು ಆಲೋಚನೆಯಲ್ಲಿ ಈ ವ್ಯಕ್ತಿ ಇದ್ದಾರೆ.
ಸೊ ಇದು ಜನರಲ್ ರೀಡಿಂಗ್ ಆಗಿದೆ. ಒಂದೊಂದ್ಸಲ ಕನೆಕ್ಟ್ ಆಗುತ್ತೆ, ಒಂದೊಂದ್ಸಲ ವಿಷಯಗಳು ಕನೆಕ್ಟ್ ಆಗೋದಿಲ್ಲ. ಸೊ ನಿಮಗೆ ಯಾವುದು ಸರಿ ಅನ್ಸ್ತು, ನಿಮ್ಗೆ ನಾನು ಹೇಳಿದ ಯಾವುದು ಮನಸ್ಸಿಗೆ ಹತ್ರ ಅನ್ಸ್ತು ಅದನ್ನ ತಗೊಳ್ಳಿ. ಎಲ್ಲಾ ನಿಮ್ಗೆ ಎಲ್ಲಾ ವಿಡಿಯೋಸು ಕನೆಕ್ಟ್ ಆಗುತ್ತೆ ಅಂತ ಅಲ್ಲ. ಒಂದೊಂದು ಆಗತ್ತೆ, ಒಂದೊಂದು ಆಗಲ್ಲ. ಬಿಕಾಸ್ ದಿಸ್ ಇಸ್ ಜನರಲ್ ರೀಡಿಂಗ್. ಅದನ್ನ ನೀವು ಮೈಂಡಲ್ಲಿ ದಯವಿಟ್ಟು ಇಟ್ಕೊಳ್ಳಿ. ಸೊ ಪ್ರೆಸೆಂಟ್ನಲ್ಲಿ ಈ ವ್ಯಕ್ತಿ ರೀಕನ್ಸೈಲ್ ಆಗಬೇಕು ಅನ್ನುವಂಥ ಒಂದು ಇಚ್ಛೆನಲ್ಲಿದ್ದಾರೆ. ಆ ಥರದ್ದು ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಆ ಥರದ್ದು ಒಂದು ಡಿಸೈರ್ನಲ್ಲಿ ಇದ್ದಾರೆ ಈ ವ್ಯಕ್ತಿ. ಸರಿ ಮಾಡ್ಕೊಳ್ಳೋಣ, ಸರಿ ಹೋಗುತ್ತೆ, ಚಿಕ್ಕ ವಿಷಯಕ್ಕೆ ನಾನು ಯಾಕೆ ದೂರ ಆಗಬೇಕು, ಚಿಕ್ಕ ವಿಷಯಕ್ಕೆ ನಾನು ಯಾಕೆ ಇಷ್ಟೆಲ್ಲ ರಿಯಾಕ್ಷನ್ ಕೊಟ್ಟು ಈ ರೀತಿಯಾಗಿ ಕೆಟ್ಟದಾಗಿ ವರ್ತಿಸ್ಬೇಕು. ಸೊ ಅವ್ರನ್ನ ಅವರು ಅನಲೈಸ್ ಮಾಡ್ಕೊಳ್ತಾ ಇದ್ದಾರೆ, ರಿಫ್ಲೆಕ್ಟ್ ಮಾಡ್ಕೋತಾ ಇದ್ದಾರೆ, ವಿಚ್ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ಎನಿ ರಿಲೇಶನ್ಶಿಪ್. ಆ್ಯಂಡ್ ಆ ರೀತಿಯಾಗಿ ಈ ರಿಲೇಶನ್ಶಿಪ್ನಲ್ಲೂ ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ನೆಗೆಟಿವ್ಸ್ ಈ ರಿಲೇಶನ್ಶಿಪ್ನಲ್ಲಿ ಕಮ್ಮಿ ಇದೆ, ಪಾಸಿಟಿವ್ಸ್ ಜಾಸ್ತಿ ಇದೆ. ಸೊ ಅದನ್ನೇ ಅವ್ರು ಫೋಕಸ್ ಮಾಡಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅಂಥದ್ದೇನು ಎಂಡ್ ಮಾಡುವಂಥ ಒಂದು ಪರಿಸ್ಥಿತಿ ಇಲ್ಲ, ಅದನ್ನ ಸರಿ ಮಾಡ್ಕೋಬಹುದು, ನಾವಿಬ್ರು ಚೆನ್ನಾಗಿರಬಹುದು ಅನ್ನುವಂಥ ಒಂದು ಹೋಪ್ನಲ್ಲೇ ಇದ್ದಾರೆ. ಬಿಕಾಸ್ ಪ್ರೆಸೆಂಟ್ ಇವರ ಮನಸ್ಥಿತಿ, ಅವರು ಮತ್ತೆ ಅವರ ಇಮೋಷನ್ಸ್ ಮತ್ತೆ ನೀವು ಈ ರಿಲೇಶನ್ಶಿಪ್ ಅಷ್ಟೇ ಅವರ ಮೈಂಡ್ ಮತ್ತೆ ಮನಸ್ಥಿತಿ ಇರುವಂಥದ್ರಿಂದ ಅವ್ರಿಗೆ ಅರ್ಥ ಆಗ್ತಾ ಇದೆ. ಒಂದು ಬೆಟರ್ ಕ್ಲಾರಿಟಿ ಸಿಗ್ತಾ ಇದೆ. ಬೇರೆಯವರ ಇನ್ಫ್ಲೂಯೆನ್ಸ್ ನಾನು ನೋಡ್ತಾ ಇಲ್ಲ, ಬೇರೆಯವರ ನೆಗೆಟಿವ್ ಎನರ್ಜಿ ನಾನು ಪಿಕ್ ಮಾಡ್ತಾ ಇಲ್ಲ, ಬೇರೆ ಅವರು ಎತ್ತು ಕಟ್ಟುವಂಥದ್ದು, ಎತ್ತಿ ನಿಮ್ಮ ಬಗ್ಗೆ ಏನೋ ನೆಗೆಟಿವ್ ಹೇಳುವಂಥದ್ದು ಆ ಥರದ್ದೆಲ್ಲ ನಾನು ನೋಡ್ತಾ ಇಲ್ಲ. ನಾನು ನಂಬರ್ 10ನ ಕೂಡ ಇಲ್ಲಿ ನೋಡ್ತಾ ಇದ್ದೀನಿ. ಮೇ ಬಿ 10 ಅನ್ನುವಂಥ ನಂಬರ್ ನಿಮ್ಮಿಬ್ಬರ ಡೇಟ್ ಆಫ್ ಬರ್ತ್ ಆಗಿರಬಹುದು, ಒಬ್ಬರ ಡೇಟ್ ಆಫ್ ಬರ್ತ್ ಆಗಿರಬಹುದು, ಸಮ್ ಕೈಂಡ್ ಆಫ್ ನಂಬರ್. ಮೇ ಬಿ ನೀವಿಬ್ರು ಆ ಒಂದು ಡೇಟ್ನಲ್ಲಿ ಮೀಟ್ ಆಗಿರ್ಬೋದು. ಸಮಥಿಂಗ್ ಕನೆಕ್ಟಿವಿಟಿ ನಂಬರ್ 10 ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಟಿ ನೋಡ್ತಾ ಇದ್ದೀನಿ, ಎಫ್ ನೋಡ್ತಾ ಇದ್ದೀನಿ, ಸಿ ಆ್ಯಂಡ್ ಎ ಅವ್ರ ಇನಿಷಿಯಲ್ಸ್ ಅಲ್ಲಿರಬಹುದು, ಎ ಅವ್ರ ಹೆಸರಿನಲ್ಲಿರಬಹುದು, ಎ ಇಂದ ಅವ್ರ ಹೆಸರು ಶುರು ಆಗ್ತಿರಬಹುದು. ಸೊ ಈ ವ್ಯಕ್ತಿ ಮೈಂಡ್ನಲ್ಲಿ ನೀವು ಬಹಳ ಇದೀರಾ, ಕಂಟಿನ್ಯೂಸ್ ಆಗಿ ಅವ್ರಿಗೆ ಮೇ ಬಿ ನಿದ್ದೆ ಸರಿಯಾಗಿ ಬರದೇ ಇರಬಹುದು, ಇತ್ತೀಚೆಗೆ ನಿದ್ದೆ ಸರಿಯಾಗಿ ಮಾಡಕ್ ಆಗದೆ ಇರಬಹುದು. ಇದ್ರ ಬಗ್ಗೆನೇ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಸರಿ ಮಾಡ್ಕೋಬೇಕು ಅನ್ನುವಂಥ ಹಠದಲ್ಲೂ ಇದ್ದಾರೆ. ಸೊ ಸಮ್ ಕೈಂಡ್ ಆಫ್ ಎನರ್ಜಿ ಲೈಕ್ ದಟ್ ಐ ಆಮ್ ಪಿಕಿಂಗ್ ಅಪ್. ಯು ಕ್ಯಾನ್ ಸಿ ದ ಫೈರ್ ಇಸ್ ಔಟ್ ಆಫ್ ಕಂಟ್ರೋಲ್ ನೌ ಫಾರ್ ಮೀ, ಯು ನೋ, ಇಟ್ ಜಸ್ಟ್ ಬರ್ನ್ಡ್. ಸೊ ಆ ರೀತಿಯಾದ ಒಂದು ಕೋಪದಿಂದಾನೇ ಈ ರಿಲೇಶನ್ಶಿಪ್ ಹಾಳಾಗಿದೆ ಅಂತ ಹೇಳ್ಬೋದು. ಅವ್ರಿಗೆ ಅಷ್ಟು ಕೋಪ ಇತ್ತು ಆ ಟೈಮ್ನಲ್ಲಿ, ಆ ಥರ ಒಂದು ಡಿಸಿಷನ್ ತಗೊಂಡಿದ್ರಿಂದಾನೇ ಈ ರಿಲೇಶನ್ಶಿಪ್ ಈ ಥರದ ಒಂದು ಪರಿಸ್ಥಿತಿನ ಇಬ್ರು ಅನುಭವಿಸ್ತಿದ್ದೀರಾ ಅಂತ ತೋರಿಸ್ತಾ ಇದೆ. ಅದು ನಿಮ್ಮ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿತ್ತು. ನಾನು ಇವಾಗ ಟ್ಯಾರೋ ರೀಡಿಂಗ್ನ ಮಾಡ್ತೇನೆ. ಇಲ್ಲಿ 2 ಕಾರ್ಡ್ ಪೈಲ್ ಇದೆ. ಈಗ ಅವರ ಇಮೋಷನ್ಸ್ ಏನಿದೆ, ಅವರ ಮೈಂಡ್ನಲ್ಲಿ ಏನಿದೆ, ನಾನು ಎಲ್ಲವನ್ನು ನಿಮಗೆ ಹೇಳಿದ್ದೀನಿ. ಇವಾಗ ನಿಮ್ಮ ರಿಲೇಶನ್ಶಿಪ್ ಫ್ಯೂಚರ್ ಹೇಗಿರುತ್ತೆ, ಅವ್ರು ಯಾವ ಸ್ಟೆಪ್ಸ್ ತಗೊಳ್ತಾರೆ, ಪ್ರಾಕ್ಟಿಕಲ್ ಆಗಿ ಅವ್ರು ಏನು ಮಾಡ್ತಾರೆ, ಮುಂದೆ ಏನಾಗುತ್ತೆ ಅನ್ನುವಂಥ ಒಂದು ಬೆಟರ್ ಆಗಿರುವಂಥ ಕ್ಲಾರಿಟಿ ಮತ್ತೆ ಅವರ ಮೈಂಡ್ ಮೆಸೇಜಸ್ನ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ 2 ಕಾರ್ಡ್ ಪೈಲ್ ಇದೆ. 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ. ನಿಮಗೆ ಯಾವುದು ಕನೆಕ್ಟ್ ಅನ್ಸುತ್ತೆ, ನಿಮಗೆ ಯಾವುದು ರೆಸನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ. ನಾನು ಎಂದಿನಂತೆ ಮೊದಲನೆಯ ಕಾರ್ಡ್ ಪೈಲ್ನೇ ಚೂಸ್ ಮಾಡ್ತಿದ್ದೀನಿ, ಅಂದರೆ ಮೊದಲನೇ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯನ್ನ ಮೈಂಡ್ನಲ್ಲಿ ಇಟ್ಕೊಳ್ಳಿ ನೀವು. ಆ್ಯಂಡ್ ಅವ್ರ ಇಮೋಷನ್ಸ್ ನಿಮ್ಮ ಕಡೆಗೆ ಏನಿದೆ, ಏನು ಆಗಬಹುದು ಮುಂದೆ ಅನ್ನುವಂಥ ಕ್ಲಾರಿಟಿ ಈ ಒಂದು ರೀಡಿಂಗ್ನಲ್ಲಿ ಸಿಗುತ್ತೆ. ಮತ್ತು ಅವರ ಮೈಂಡ್ ಮೆಸೇಜಸ್ನ ಕೂಡ ನಾನು ನಿಮಗೆ ಹೇಳ್ತೀನಿ. ಈಗ ವಾಟ್ ಆರ್ ದ ಮೈಂಡ್ ಮೆಸೇಜಸ್? ಈ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಅವ್ರು ಏನು ಹೇಳಬೇಕು ಅಂತ ಹೊರಟಿದ್ದಾರೆ, ನಿಮಗೆ ಅವ್ರಿಗೇನು ಹೇಳಬೇಕು ಅನ್ನಿಸ್ತಾ ಇದೆ. ಫಸ್ಟ್ ಮೈಂಡ್ ಮೆಸೇಜಸ್ನ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಐ ಫೀಲ್ ಅಟ್ ಈಸ್ ವೆನ್ ಐ ಆಮ್ ವಿತ್ ಯು. ಸೊ ನೀವು ಅವರು ಕಳೆದಿರುವಂಥ ಬೆಸ್ಟ್ ಮೂಮೆಂಟ್ಸ್ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನೀನು ನನ್ನ ಜೊತೆ ಇದ್ದಾಗ ನನಗೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನಿಮಗೆ. ಅದಾದ ನಂತರ ದ ವೇ ಯು ವಾಕ್, ಟಾಕ್, ಸ್ಮೈಲ್ ಆರ್ ಲಾಫ್ ಆರ್ ಈವನ್ ಕ್ರೈ ಜಸ್ಟ್ ಮೆಲ್ಟ್ಸ್ ಮೈ ಹಾರ್ಟ್. ಸೊ ನೀವು ನಗುವಂಥದ್ದು, ಮುಗುಳ್ನಗೆ ಇಟ್ಕೊಂಡಿರುವಂಥದ್ದು, ನಡೆಯುವಂಥದ್ದು, ಮಾತಾಡುವಂಥದ್ದು, ಎಲ್ಲ ಅಳುವಂಥದ್ದು, ಎಲ್ಲವನ್ನೂ ಅವರು ಇವಾಗ ಪ್ರೆಸೆಂಟ್ನಲ್ಲಿ ಅವ್ರ ಮೈಂಡಿಗೆ ಬರ್ತಾ ಇದೆ. ನಿಮ್ಮ ಫೇಸ್ ಅವ್ರ ಮೈಂಡಿಗೆ ಬರ್ತಾ ಇದೆ.
ಯು ಕೇರ್ ಅಬೌಟ್ ಹೌ ಐ ಫೀಲ್. ಸೊ ನೀವು ಅವ್ರಿಗೆ ತುಂಬಾನೇ ಕೇರ್ ಮಾಡ್ತೀರಾ, ಹಾಗೂ ನೀವು ನೀವು ಅವ್ರಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀರಾ ಅನ್ನೋ ವಿಷಯವಾಗಿ ಅವ್ರಿಗೆ ಖುಷಿ ಇದೆ. ಯು ಆರ್ ಏಬಲ್ ಟು ಫೈಂಡ್ ಬ್ಯೂಟಿ ಇನ್ ಸ್ಮಾಲ್ ಥಿಂಗ್ಸ್ ಅಂಡ್ ಶೋ ಮಿ ಹೌ ಟು ಅಪ್ರಿಶಿಯೇಟ್ ಇಟ್. ಸೊ ನಿನಗೆ ಅವ್ರೇನ್ ಹೇಳ್ತಾ ಇದಾರೆ ನಿಮ್ಗೆ ಅಂದ್ರೆ, ನಿನಗೆ ಖುಷಿ ಸಿಗುವಂಥದ್ದು ಸಣ್ಣ ಆಕ್ಟ್ಸ್ ಇಂದ, ಸ್ಮಾಲ್ ಆಕ್ಟ್ಸ್ ಇಂದ. ಅಂದ್ರೆ ಚಿಕ್ಕದಾಗಿರುವಂತ ವಿಷಯದಲ್ಲೂ ನೀನ್ ಖುಷಿ ನೋಡ್ತೀಯ, ನಾನ್ ದೊಡ್ಡದಾಗಿರುವಂತದ್ದೇನೋ ಮಾಡಿದ್ರೇನೆ ನೀನ್ ಖುಷಿ ಬೀಳ್ತೀಯ ಅನ್ನುವಂಥದ್ದಲ್ಲ. ಅಷ್ಟು ಸಿಂಪಲ್ ಪರ್ಸನಾಲಿಟಿ ನೀನು, ಅಷ್ಟು ಬೆಸ್ಟ್ ಪರ್ಸನಾಲಿಟಿ ನೀನು ಅಂತ ಅವ್ರು ನಿಮ್ಗೆ ಹೇಳ್ತಾ ಇದಾರೆ. ಫೋರ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಮದುವೆ ಆಗಿರ್ಬಹುದು ನಿಮ್ಗೂ ಅವ್ರಿಗೂ. ಸೊ ಮೇ ಬಿ ಮ್ಯಾರೇಜ್ ಮೊಮೆಂಟ್ಸ್ ನ, ಎಂಗೇಜ್ಮೆಂಟ್ ಮೊಮೆಂಟ್ಸ್ ನ ಅವರು ರೀಕಾಲ್ ಮಾಡ್ಕೊಳ್ತಾ ಇರ್ಬೋದು ಈ ವ್ಯಕ್ತಿ. ಅಥವಾ ಮದ್ವೆ ಆಗಿಲ್ಲ ಅಂದ್ರೆ ಮದ್ವೆ ಮಾಡ್ಕೋಬೇಕು ಅನ್ನುವಂತ ಒಂದು ಮನಸ್ಥಿತಿಗೆ ಬಂದಿರಬಹುದು. ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ನಿಮಗೋಸ್ಕರ ತುಂಬಾ ಪ್ಯಾಷನೇಟ್ ಆಗಿದ್ದಾರೆ. ನಿಮ್ಮನ್ನ ಬಿಡಬಾರ್ದು ಅನ್ನುವಂತ ಒಂದು ದೃಢವಾದ ನಿರ್ಧಾರಕ್ಕೂ ಈಗ ಪ್ರೆಸೆಂಟ್ ನಲ್ಲಿ ಬಂದಿದ್ದಾರೆ. ಬೇಸಿಕ್ಲಿ ಅವ್ರಿಗೆ ಒಂದು ಫೋಕಸ್ ಇದೆ. ಈಗ ಪ್ರೆಸೆಂಟ್ ನಲ್ಲಿ ನಿಮ್ಮ ಕಡೆಗೆ ಒಂದು ಫೋಕಸ್ ಇದೆ, ವಿಚ್ ಇಸ್ ಅ ಗುಡ್ ಸೈನ್. ಆಸ್ ಐ ಟೋಲ್ಡ್, ಹಿಂದೆ ಒಳ್ಳೆಯ ಮೊಮೆಂಟ್ಸ್ ಬಗ್ಗೆ ಅವರು ರೀಕಾಲ್ ಮಾಡ್ಕೊಳ್ತಾ ಇದಾರೆ, ಅದನ್ನ ಯೋಚನೆ ಮಾಡ್ತಾ ಇದಾರೆ, ಅದನ್ನ ಅವ್ರ ಮನಸ್ಸಿನಲ್ಲೇ ಇಟ್ಕೊಂಡು ಖುಷಿ ಪಡ್ತಾ ಇದಾರೆ. ಚೆನ್ನಾಗಿದ್ವಿ ಅಲ್ಲ ಅನ್ನುವಂತ ಒಂದು ಮನಸ್ಥಿತಿಗೆ ಹೋಗ್ತಾನೆ ಇದಾರೆ ಪದೇ ಪದೇ. ನಾನ್ ನಿಮ್ಗೆ ಮುಂಚೆ ಅಂದ್ರೆ ರೀಡಿಂಗ್ ನಲ್ಲಿ ಹೇಳ್ತಾ ಇದ್ದೀನಿ ಅಲ್ವಾ, ಅದನ್ನೇ ಹೇಳಿರೋದು. ಒಬ್ಬ ವ್ಯಕ್ತಿಗೆ ನೀವು ಬೇಕು ಅಂದಾಗ ಅವರು ಪಾಸಿಟಿವ್ಸ್ ನ ನೋಡ್ತಾರೆ, ಒಬ್ಬ ವ್ಯಕ್ತಿಗೆ ನೀವು ಬೇಡ ಅಂದಾಗ ನೆಗೆಟಿವ್ಸ್ ನ ನೋಡ್ತಾರೆ. ಸೊ ಈಗ ಅವ್ರ ಮೆಂಟಾಲಿಟಿ ಹೇಗಾಗ್ತಾ ಇದೆ ಅಂದ್ರೆ, ಲೈಕ್ ಅವ್ರ ಮೈಂಡ್ ನಲ್ಲಿ ಬರುವಂತಹ ವಿಷಯಗಳು, ಇಲ್ಲ ನಾ ಸರಿ ಮಾಡ್ಕೋಬೇಕು, ಸರಿ ಹೋಗುತ್ತೆ, ನಾವಿಬ್ರು ಖುಷಿಯಾಗಿರ್ತೀವಿ, ಈ ತರದ್ ಒಂದು ಎನರ್ಜಿ ಇವ್ರು ಬರ್ತಾ ಇದಾರೆ, ವಿಚ್ ಇಸ್ ಅ ಗುಡ್ ಸೈನ್. ಏಸ್ ಆಫ್ ಕಪ್ಸ್ ಅಂದ್ರೆ ನ್ಯೂ ಬಿಗಿನಿಂಗ್ಸ್ ಅಂತ ಹೇಳ್ತೀವಿ, ಸರಿ ಮಾಡ್ಕೊಳ್ಳೋಣ ಅನ್ನುವಂತ ಒಂದು ಮನಸ್ಥಿತಿಗೆ ಬರ್ತಿದ್ದಾರೆ. ಚಾರಿಯಟ್ ಬಂದಿರೋದ್ರಿಂದ ಅಕಸ್ಮಾತ್ ಈ ಒಂದು ರಿಲೇಶನ್ಶಿಪ್ ನಲ್ಲಿ ನೋ ಕಾಂಟ್ಯಾಕ್ಟ್ ಇದೆ, ಮಾತಾಡ್ತಿಲ್ಲ ಅಂದ್ರೆ ಮಾತಾಡ್ತಾರೆ ಆದಷ್ಟು ಬೇಗ, ವಿತ್ ಇನ್ ಅ ವೀಕ್ ಅಂತ ನೋಡ್ತಾ ಇದ್ದೀನಿ. ಕೆಲವರಿಗೆ 1 ಮಂತ್, ಕೆಲವರಿಗೆ 1 ವೀಕ್, ಬಿಕಾಸ್ 1 ಇಸ್ ಪ್ರಾಮಿನೆಂಟ್ ಹಿಯರ್. ಅದರಿಂದ ನಾನು 1 ಮಂತ್ 1 ವೀಕ್, ಯಾಕಂದ್ರೆ ಇದು ಕಲೆಕ್ಟಿವ್ ಗ್ರೂಪ್ ರೀಡಿಂಗ್ ಆಗಿರೋದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಮೆಸೇಜ್ ಹೋಗುತ್ತೆ. ಬಟ್ ಸ್ಟ್ರಾಂಗ್ ಆಗಿ ನಾನು 1 ಮಂತ್ ಅಂಡ್ 1 ವೀಕ್ ನ ಪಿಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿ ನಿಮ್ ಲೈಫಿಗೆ ಬರ್ತಾರೆ, ರೀಕನ್ಸಿಲಿಯೇಷನ್ ಆಗುತ್ತೆ, ಹಾಗೂ ರಿಲೇಶನ್ಶಿಪ್ ಸರಿ ಹೋಗುತ್ತೆ, ಹೀಲ್ ಆಗುತ್ತೆ ಅನ್ನುವಂಥ ಒಂದು ಕನ್ಫರ್ಮೇಶನ್ ಈ ಒಂದು ರೀಡಿಂಗ್ ನಲ್ಲಿ ಸಿಗ್ತಾ ಇದೆ ನಿಮಗೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಈಗ ನಾನು ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಈ ವ್ಯಕ್ತಿಯ ಮನಸ್ಥಿತಿ ಪ್ರೆಸೆಂಟ್ ಹೇಗಿದೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಫ್ಯೂಚರ್ ಈ ಒಂದು ರಿಲೇಶನ್ಶಿಪ್ ನಲ್ಲಿ ನೀವು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ಇದ್ರ ಬಗ್ಗೆ ನಿಮ್ಗೆ ಬೆಟರ್ ಕ್ಲಾರಿಟಿ ಈ ರೀಡಿಂಗ್ ನಲ್ಲಿ ಸಿಗುತ್ತೆ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್ ಟಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ನಾನು ನಿಮ್ಗೆ ಒಂದಷ್ಟು ಮೆಸೇಜಸ್ ಅವ್ರ ಕಡೆಯಿಂದಾನು ತೆಗ್ದಿದ್ದೀನಿ. ಐ ವಿಲ್ ಎಕ್ಸ್ಪ್ಲೇನ್ ಟು ಯು ಏನಿದೆ, ಏನ್ ಮೈಂಡ್ ಅಲ್ಲಿ ಇದೆ ಅವ್ರಿಗೆ ಇವಾಗ ಪ್ರೆಸೆಂಟ್ ನಿಮ್ಮ ಬಗ್ಗೆ ಅಂತ. ಸೊ 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅದಾದ ನಂತರ ಮೂನ್ ಕಾರ್ಡ್ ಬಂದಿದೆ. ಸೊ ಪ್ರೆಸೆಂಟ್ ನಲ್ಲಿ ಇಬ್ರು ಕೂಡ ಡಾರ್ಕ್ನೆಸ್ ಅಲ್ಲಿ ಇದ್ದೀರಾ, ಅಂದ್ರೆ ಮಾತಾಡದೆ ಇರಬಹುದು, ತುಂಬಾ ಸೈಲೆಂಟ್ ಇರಬಹುದು, ಒಂದು ಭಯ ಇಬ್ರನ್ನು ಕಾಡ್ತಾ ಇರಬಹುದು. ಈ ರಿಲೇಶನ್ಶಿಪ್ ನಲ್ಲಿ ಏನಾಗುತ್ತೋ ಅನ್ನುವಂತ ಆತಂಕ ಕೂಡ ಇಬ್ರು ಅನುಭವಿಸ್ತಿರಬಹುದು, ನೀವು ಮತ್ತು ನಿಮ್ಮ ಪಾರ್ಟ್ನರ್. ಆಸ್ ಐ ಟೋಲ್ಡ್, ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಲ್ಲೂ ಅದನ್ನ ಪಿಕ್ ಮಾಡ್ತಾ ಇದ್ದೆ. ಕೆಲವರಿಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ, ಭಯ ಅತಿಯಾಗಿದೆ, ಕಳ್ಕೊಂಡ್ ಬಿಡ್ತೀನೇನೋ ಅನ್ನುವಂಥ ಭಯ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಇದೆ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಅಗೇನ್ ಏಸ್ ಈಸ್ ಆಲ್ವೇಸ್ ಅ ಗುಡ್ ಸೈನ್, 1 is always a good sign, and 2 of cups reconciliation ಕಾರ್ಡ್. ಇದಕ್ಕಿಂತ ಬೆಸ್ಟ್ ಯಾವ ಕಾರ್ಡು ಇಲ್ಲ ಒಂದು ರಿಲೇಶನ್ಶಿಪ್ ರೀಡಿಂಗ್, ಲವ್ ರೀಡಿಂಗ್ ಅಂತ ಬಂದಾಗ. ಈ ಕಾರ್ಡ್ ಮ್ಯಾಟರ್ ಆಗತ್ತೆ, ಯಾಕಂದ್ರೆ ಏನಾದ್ರೂ ಮನಸ್ತಾಪಗಳಿದೆ ಅಂದ್ರೆ ಅದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಇಬ್ರು ಬಂದ್ರು ಅಂತ ಅರ್ಥ. ಸೊ ಅವರ ಮೈಂಡ್ ಮೆಸೇಜಸ್ ನ ಕೂಡ ನಾನು ನಿಮ್ಗೆ ಹೇಳ್ತೀನಿ ಈಗ. ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅಂದ್ರೆ, ಯು ಆರ್ ಮೈ ಅದರ್ ಹಾಫ್ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮ್ಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಲ್ಲೂ ಅದನ್ನ ಪಿಕ್ ಮಾಡಿದ್ದೆ. ಒಂದು ದೇಹದಲ್ಲಿ 2 ಹಾರ್ಟ್, 2 ಹೃದಯಗಳು ಸೇರಿದೆ ಅನ್ನೋ ರೀತಿಯಾಗಿ. ಸೊ ಅವರು ಅದನ್ನ ನಿಮ್ಗೆ ಹೇಳ್ತಾ ಇದ್ದಾರೆ, ಯು ಆರ್ ಮೈ ಅದರ್ ಹಾಫ್ ಅಂತ. ಅದಾದ ನಂತರ ನೆಕ್ಸ್ಟ್, ಯು ಕೀಪ್ ಲಿಟಲ್ ಮೆಮೆಂಟಾಸ್ ಆಫ್ ಥಿಂಗ್ಸ್ ವಿ ಹ್ಯಾವ್ ಡನ್. ಸೊ ನೀವು ಚಿಕ್ಕ ವಿಷಯಗಳನ್ನು ಬಹಳಷ್ಟು ಎಂಜಾಯ್ ಮಾಡ್ತೀರಾ, ನಿಮ್ಮ ಅವರ ನಡುವೆ ನಡೆದಿರುವಂತದ್ದು. ಮೇ ಬಿ ನೀವಿಬ್ರು ಒಂದ್ ಒಳ್ಳೆ ಕಾಫಿ ಒಟ್ಟಿಗೆ ಕುಡ್ದಿರೋದನ್ನು ಕೂಡ ನೀವು ಅಷ್ಟು ಎಂಜಾಯ್ ಮಾಡ್ತೀರಾ ಅಂತ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಚಿಕ್ಕ ಚಿಕ್ಕ ವಿಷಯಗಳನ್ನು ನೀವು
ಮ್ಯಾಟರ್ ಮಾಡ್ತೀರಾ, ಅದನ್ನ ನೀವು ರೆಸ್ಪೆಕ್ಟ್ ಮಾಡ್ತೀರಾ ಅಂತ ಅವ್ರು ಹೇಳ್ತಾ ಇದಾರೆ ನಿಮ್ಗೆ. ದ ಸ್ಪಾರ್ಕಲ್ ಇನ್ ಯೋರ್ ಐಸ್ ಮೇಕ್ಸ್ ಮೈ ಡೇ. ಸೊ ಅವ್ರಿಗೆ ನಿಮ್ಮ ಕಣ್ಣು ಇಷ್ಟ ಇರ್ಬೋದು, ನಿಮ್ಮ ನೋಟ ಇಷ್ಟ ಇರ್ಬೋದು, ಸಮ್ ಮ್ಯಾಜಿಕಲ್ ಐಸ್ ಅನ್ನೋ ರೀತಿಯಾಗಿ ನಿಮ್ಮನ್ನ ಅವ್ರು ಪ್ರೈಸ್ ಮಾಡಿರ್ಬಹುದು. ಇದು ನಿಮ್ಗೆ ರೆಸನೇಟ್ ಆಗ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಿ. ಐ ಸಿ ಯೋರ್ ಫೇಸ್ ಎವ್ರಿ ಟೈಮ್ ಐ ಕ್ಲೋಸ್ ಮೈ ಐಸ್. ಸೊ ನಾನು ನಿಮ್ಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಲ್ಲೂ ಅದನ್ನೇ ಹೇಳಿದ್ದೆ. ವ್ಯಕ್ತಿ ಮೈಂಡ್ ನಲ್ಲಿ ನೀವು ಕಂಟಿನ್ಯೂಸ್ ಆಗಿ ಬರ್ತಿದ್ದೀರಾ, ಅವ್ರು ಏನ್ ಮಾಡಿದ್ರು ನಿಮ್ಮ ಬಗ್ಗೆ ಯೋಚನೆ ಫೀಲಿಂಗ್ಸ್ ಹೋಗ್ತಾನೆ ಇಲ್ಲ ಅನ್ನೋ ರೀತಿಯಾಗಿ ಈ ಒಂದು ಮೆಸೇಜ್ ಬಂದಿದೆ. ನೆಕ್ಸ್ಟ್ ಮೆಸೇಜ್, ಐ ಮಿಸ್ ಯು ಈವನ್ ವೆನ್ ಯು ಆರ್ ಇನ್ ದ ನೆಕ್ಸ್ಟ್ ರೂಮ್. ಸೊ ಈ ವ್ಯಕ್ತಿಗೆ ಡಿಸ್ಟೆನ್ಸ್ ನ ತಗೊಳಕ್ ಆಗೋದೇ ಇಲ್ಲ. ಅಂದ್ರೆ ಈ ಡಿಸ್ಟೆನ್ಸ್ ಇದೆ ಅಂದ್ರೆ ಅವರು ಅದನ್ನ ಸಹಿಸ್ಕೊಳಕ್ ಆಗಲ್ಲ. ನಿಮ್ಮ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ಈಗ ನೀವಿಬ್ರು ದೂರ ಆಗಿದ್ದೀರಾ ಅಂದ್ರೆ ಅವ್ರಿಗೆ ಅದು ಆತಂಕದ ಪರಿಸ್ಥಿತಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅವ್ರು ಅದನ್ನ ಇಷ್ಟ ಪಡ್ತಾ ಇಲ್ಲ. ಆ ತರದೊಂದು ಸೆಪರೇಷನ್ ನ ಅವರು ಬಹಳಷ್ಟು ಮನಸ್ಸಿಗೆ ತಗೊಂಡು ನೋವನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತೀನಿ. ಸೊ ರೀಕನ್ಸಿಲಿಯೇಷನ್ ಯಾವಾಗ ಆಗುತ್ತೆ, ಯಾವಾಗ ನಿಮ್ಮ ಅವರ ರಿಲೇಶನ್ಶಿಪ್ ಹೀಲ್ ಆಗಿ ಸರಿ ಹೋಗುತ್ತೆ, ನೀವಿಬ್ರು ಒಂದು ಒಳ್ಳೆಯ ಬೆಟರ್ ಟರ್ಮ್ಸ್ಗೆ ಬರ್ತೀರಾ ಅಂತ ನಾನು ನೋಡಿದ್ರೆ 2 ಮಂತ್ಸ್ ಅಂತ ಪಿಕ್ ಮಾಡ್ತಾ ಇದ್ದೀನಿ. ವಿತಿನ್ 2 ಮಂತ್ಸ್ ಅಂತಾನೆ ಬರ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಪ್ರೆಸೆಂಟ್ ನಲ್ಲಿ ಇಬ್ರು ಹೀಲ್ ಆಗುವಂತದ್ದಿದೆ. ಇಬ್ರು ಕೂಡ ಒಬ್ರಿಗೊಬ್ರು ನೋವು ಕೊಟ್ಟಿದ್ದೀರಾ, ಹಾಗೂ ಈ ಒಂದು ಕಹಿ ಘಟನೆಯಿಂದ ಇಬ್ರು ಆಚೆ ಬರ್ಬೇಕಾಗತ್ತೆ. ಅದಕ್ಕೆ ಸೈಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಹೀಲಿಂಗ್ ಇಸ್ ಇಂಪಾರ್ಟೆಂಟ್ ಅಂಡ್ ಅ ಸ್ಪೇಸ್ ಇಸ್ ರಿಕ್ವೈರ್ಡ್. ಅದಾದ ನಂತರ ನೀವು 2 ತಿಂಗಳು ಒಳಗಡೆ ಇಬ್ರು ಸರಿ ಹೋಗಬೇಕು. ಅಂಡ್ ಏಸ್ ಬಂದಾಗ ಅಫ್ಕೋರ್ಸ್ ಚಾನ್ಸಸ್ ಇದೆ, ಒಳ್ಳೆಯ ಗುಡ್ ಚಾನ್ಸಸ್ ಇದೆ. ಆದ್ರೆ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ಲೋ ಮೂವ್ಮೆಂಟ್ ಇರುತ್ತೆ ರಿಲೇಶನ್ಶಿಪ್ ನಲ್ಲಿ. ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ನಾನು ಇನ್ನೇನು ನೀವು ನೆಗೆಟಿವ್ ಆಗಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಹಾಗೂ ಇಲ್ಲಿ ಯಾರದೇ ರೀತಿಯಾದ ನೆಗೆಟಿವ್ ಇನ್ಫ್ಲೂಯೆನ್ಸ್ ಪ್ರೆಸೆಂಟ್ ನಲ್ಲಿ ನಾನು ನೋಡ್ತಾ ಇಲ್ಲ. ಯಾರು ನಿಮ್ಮ ಅವರ ಬಗ್ಗೆ ಕಣ್ಣು ಹಾಕುವಂಥದ್ದು ಅಥವಾ ಹಾಳು ಮಾಡುವಂಥದ್ದು ನಿಮ್ಮ ರಿಲೇಶನ್ಶಿಪ್ ನ ಹಾಗೂ ನಾನೇನು ಪಿಕ್ ಮಾಡಲಿಲ್ಲ, ವಿಚ್ ಇಸ್ ಅ ಗುಡ್ ಸೈನ್. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ನಿಮಗೆ ಇಂಡಿವಿಜುವಲ್ ಆಗಿ ಪರ್ಸನಲ್ ಆಗಿ ರೀಡಿಂಗ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕು. ಹೋಪ್ ಇಟ್ ಹೆಲ್ಪ್. ಥ್ಯಾಂಕ್ ಯು.